ನಾಳೆ ಜನವರಿ 26 ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ವಿಧಾನಸೌಧ ಲೈಟಿಂಗ್ಸ್ನಿಂದ ಕಂಗೊಳಿಸ್ತಾ ಇದೆ. ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ತ್ರಿವರ್ಣ ಧ್ವಜ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿದ್ದು ಜನರ ಕಣ್ಮನ ಸೆಳೀತಾ ಇದೆ. ತ್ರಿವರ್ಣದಿಂದ ಕಣ್ಮನ ಸೆಳೀತಾ ಇದೆ ವಿಧಾನಸೌಧ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ನಾಳೆ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ವಿಧಾನಸೌಧ ತ್ರಿವರ್ಣ ಬಣ್ಣಗಳಿಂದ ಕಂಗೊಳಿಸ್ತಾ ಇದೆ. ಯಾವ ರೀತಿ ಅಂತ ತಾವು ನೋಡ್ಬೋದಾಗಿದೆ. ನಿಜಕ್ಕೂ ಎರಡು ಕಣ್ಣುಗಳು ಸಾಲದು, ಆ ರೀತಿಯಲ್ಲಿ ಕೇಸರಿ, ಬಿಳಿ, ಹಸಿರು ಬಣ್ಣಗಳಿಂದ ವಿಧಾನಸೌಧವನ್ನು ಲೈಟಿಂಗ್ಸ್ ಮಾಡಲಾಗಿರುವಂಥದ್ದು. ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಚಿತ್ರಣ ವಿಧಾನಸೌಧದಲ್ಲಿ ಕಂಡು ಬರ್ತಾ ಇದೆ. ಪ್ರತಿ ರಾಷ್ಟ್ರೀಯ ಹಬ್ಬಗಳು ಬಂದಂಥ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ತ್ರಿವರ್ಣ ಬಣ್ಣಗಳಿಂದ ಕಂಗೊಳಿಸುವ ರೀತಿಯಲ್ಲಿ ಲೈಟಿಂಗ್ಸ್ಗಳನ್ನು ಮಾಡಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ರೀತಿ ಗಣರಾಜ್ಯೋತ್ಸವ ಇರುವ ಹಿನ್ನೆಲೆಯಲ್ಲಿ ಈ ರೀತಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವಿಧಾನಸೌಧ ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂಥ ವಿಕಾಸ ಸೌಧಕ್ಕೂ ಕೂಡ ತ್ರಿವರ್ಣ ಬಣ್ಣಗಳು ಕೂಡಿರುವಂಥ ಲೈಟಿಂಗ್ಸ್ಗಳನ್ನು ಅಳವಡಿಸಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಈ ಒಂದು ಲೈಟಿಂಗ್ಸ್ಗಳಿಂದ ಕೂಡಿರುವಂಥ ವಿಧಾನಸೌಧವನ್ನು ನೋಡೋದಕ್ಕೆ ಪ್ರೇಕ್ಷಕರು ಮುಗಿ ಬೀಳ್ತಾ ಇರುವಂಥದ್ದು. ಈಗಾಗಲೇ ವಿಧಾನಸೌಧದ ಮುಂಭಾಗ ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಪ್ರೇಕ್ಷಕರು ಕಣ್ತುಂಬಿಕೊಳ್ತಾ ಇದ್ದಾರೆ. ತ್ರಿವರ್ಣ ಬಣ್ಣಗಳಿಂದ ಕೂಡಿರುವಂಥ ವಿಧಾನಸೌಧವನ್ನು ಪ್ರೇಕ್ಷಕರು, ಸಾರ್ವಜನಿಕರು ಗಾಡಿಗಳನ್ನು ಸೈಡ್ಗೆ ಹಾಕಿ ಅಲ್ಲೇ ನಿಂತು ಸೆಲ್ಫಿಗಳನ್ನು ಕ್ಲಿಕ್ಕಿಸಿಕೊಳ್ಳುವಂಥದ್ದಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಒಟ್ಟಾರೆ ಗಣರಾಜ್ಯೋತ್ಸವ ಇರುವ ಹಿನ್ನೆಲೆಯಲ್ಲಿ ವಿಧಾನಸೌಧ ತ್ರಿವರ್ಣ ಬಣ್ಣಗಳಿಂದ ಕಂಗೊಳಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ದೇಶಾದ್ಯಂತ 76ನೇ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿದೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ನಾಳೆ ಭಾರತದ ಸೇನಾಶಕ್ತಿ ಇಡೀ ಪ್ರಪಂಚಕ್ಕೆ ತಿಳಿಯಲಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪರೇಡ್ಗೆ ಚಾಲನೆ ನೀಡಲಿದ್ದಾರೆ. ವಿಜಯ್ ಚೌಕ್ನಿಂದ ಪ್ರಾರಂಭವಾಗುವ ಪರೇಡ್ ಕರ್ತವ್ಯ ಮಾರ್ಗದ ಮೂಲಕ ಕೆಂಪು ಕೋಟೆಗೆ ಹೋಗುತ್ತದೆ. ಇದರಲ್ಲಿ ನಾಗ್ ಮಿಸೈಲ್ ಸಿಸ್ಟಮ್, T-90 ಭೀಷ್ಮ ಟ್ಯಾಂಕ್, ಶರತ್ ಟ್ಯಾಂಕ್, ಬ್ರಹ್ಮೋಸ್ ಮೊಬೈಲ್ ಲಾಂಚರ್, ಅಗ್ನಿಬಾನ್ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ನಂತಹ ಆಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ವಾಹನಗಳ ಪ್ರದರ್ಶನವಿರಲಿದೆ. ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿದ್ದಾರೆ. ಕರ್ತವ್ಯ ಪಥದಲ್ಲಿ 300 ಕಲಾವಿದರೊಂದಿಗೆ ಮೆರವಣಿಗೆ ಆರಂಭವಾಗಲಿದ್ದು, ನಂತರ 18 ಕವಾಯತು ತಂಡಗಳು, 15 ಬ್ಯಾಂಡ್ಗಳು ಮತ್ತು 31 ಸ್ತಬ್ಧ ಚಿತ್ರಗಳು ಸಾಗಲಿವೆ. ಕರ್ನಾಟಕದ ಶಿಲ್ಪಕಲೆಯ ತೊಟ್ಟಿಲು ಅಂತಾನೆ ಪ್ರಸಿದ್ಧವಾಗಿರುವ ಲಕ್ಕುಂಡಿಯ ದೇಗುಲಗಳ ವಾಸ್ತುಶಿಲ್ಪದ ವೈಭವ ಸ್ತಬ್ಧ ಚಿತ್ರದ ಮೂಲಕ ಅನಾವರಣವಾಗಲಿದೆ. 26ನೇ ತಾರೀಕು ದೆಹಲಿಯ ಕರ್ತವ್ಯ ಪಥ್ನಲ್ಲಿ ನಡೆಯುವಂಥ ಪರೇಡ್ನಲ್ಲಿ ಭಾಗಿಯಾಗಲಿಕ್ಕೆ ಕರ್ನಾಟಕದ ಟ್ಯಾಬ್ಲೋ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಈ ಬಾರಿ ವಿಶೇಷವಾದಂಥ ಕಾನ್ಸೆಪ್ಟ್ನೊಂದಿಗೆ ಕರ್ನಾಟಕವು ಕೂಡ ಈ ಒಂದು ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಲಕ್ಕುಂಡಿಯ ವಾಸ್ತುಶಿಲ್ಪ ಮತ್ತು ಕಲೆಯನ್ನು ಪ್ರತಿಬಿಂಬಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನೀವು ನೋಡ್ಬೋದು ದೃಶ್ಯಗಳಲ್ಲೂ ಕೂಡ ಟ್ಯಾಬ್ಲೋ ಯಾವ ರೀತಿಯಾಗಿ ಸನ್ನದ್ಧಾಗಿದೆ ಅನ್ನುವಂಥದ್ದನ್ನು. ಇದೇ ಒಂದು ಟ್ಯಾಬ್ಲೋ ಜನವರಿ 26ನೇ ತಾರೀಕು ಕರ್ತವ್ಯ ಪಥ್ನಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಏನು ಪರೇಡ್ ನಡೆಯುತ್ತೆ, ಆ ಪರೇಡ್ನಲ್ಲಿ ಕರ್ನಾಟಕವನ್ನು ಇದು ಪ್ರತಿನಿಧಿಸುತ್ತೆ. ಮುಖ್ಯವಾದಂಥ ಕಾನ್ಸೆಪ್ಟು ಈ ಬಾರಿ ಲಕ್ಕುಂಡಿಯಲ್ಲಿರುವಂತಹ ವೈವಿಧ್ಯಮಯ ವಾಸ್ತುಶಿಲ್ಪ ಮತ್ತು ಕಲೆಯನ್ನು ಪ್ರತಿಬಿಂಬಿಸುವಂಥದ್ದಾಗಿರುವಂಥದ್ದು. ಈ ಒಂದು ಟ್ಯಾಬ್ಲೋಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ವಿವರಣೆಯನ್ನು ಕೊಡಲಿಕ್ಕೆ ನಮ್ಮ ಜೊತೆಗೆ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಆಯುಕ್ತರಾದಂಥ ಹೇಮಂತ್ ನಿಂಬಾಳ್ಕರ್ ಸರ್ ಇದ್ದಾರೆ. ಸರ್, ಭಾಳಷ್ಟು ವಿಭಿನ್ನವಾದಂಥ ಕಾನ್ಸೆಪ್ಟ್ನ ಈ ಸಲ ಹೊತ್ತು ತಂದಿದ್ದೀರಿ. ಸಂಪೂರ್ಣವಾಗಿ ಹಂತವಾಗಿ ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ಬೋದಾ? ಈ ವರ್ಷ ನಾವು ಯಾವಾಗ ಈ ಒಂದು ಪ್ರದರ್ಶನದಲ್ಲಿ ಟ್ಯಾಬ್ಲೋ ತೊಗೊಂಡು ಬರೋದು ವಿಚಾರ ನಡೀತಾ ಇದ್ದಾಗ ಭಾಳ ಮುಖ್ಯವಾದಂಥ ವಿಷಯ ಯಾವ ಥೀಮ್ ತಗೊಂಡು ಹೋಗಬೇಕು. ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಜೊತೆ ಕೂಡ ನಾವು ಮಾತಾಡುವಾಗ ಅವರು ಕೊಟ್ಟಿದ್ದ ಥೀಮು, ನಾವು ಈ ಸತಿ ಟ್ಯಾಬ್ಲೋ ಏನು ತಗೊಂಡು ಹೋಗ್ತೀವಿ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಇರತಕ್ಕಂಥ ಕರ್ನಾಟಕ, ಈ ಥೀಮ್ ತಗೊಂಡು ಹೋಗೋಣ ಅಂತ ನಾವು ನಮಗೆ ಅವರು ಮಾರ್ಗದರ್ಶನ ಮಾಡಿದರು. ಸನ್ಮಾನ್ಯ ಕಾನೂನು ಸಚಿವರು ಇರತಕ್ಕಂಥ H.K. ಪಾಟೀಲ್ ಸಾಹೇಬರು ಕೂಡ ಇದಕ್ಕೆ ಈ ಒಂದು ಚರ್ಚೆಗೆ ಭಾಗಿಯಾಗಿದ್ದರು. ಅವರ ಎಕ್ಸ್ಪೀರಿಯನ್ಸ್, ಅವರ ಸಾಹಿತ್ಯಿಕ ಅನುಭವ ಕೂಡ ನಮಗೆ ಬಹಳ ಮಹತ್ವದ ಒಂದು ಪಾರ್ಟ್ ಇದಕ್ಕೆ. ಅದಾದಮೇಲೆ ಒಂದು 4 ವಿಷಯಗಳನ್ನು ನಾವು ತಗೊಂಡು ಹೋದಾಗ ಲಕ್ಕುಂಡಿಯ ಈ ಬ್ರಹ್ಮ ಜಿನಾಲಯ ತಾವು ಏನು ನೋಡ್ತಾ ಇದ್ದೀರಾ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಕಟ್ಟಿದ್ದ ಈ ಒಂದು ಬ್ರಹ್ಮ ಜಿನಾಲಯ 10ನೇ ಶತಮಾನದಲ್ಲಿ 11ನೇ ಶತಮಾನದಲ್ಲಿ 2ನೇ ತೈಲ ಮತ್ತು ಸತ್ಯರ್ಷ, ಸೊ
ಇವರ ಕಾಲದಲ್ಲಿ ಪಶ್ಚಿಮ ಚಾಲುಕ್ಯ ರಾಜರ ಒಂದು ದರ್ಬಾರದಲ್ಲಿ ಇರತಕ್ಕಂಥ ನಾಗದೇವ ಅಂತ ಒಬ್ಬ ಸರ್ದಾರ, ಅವನ ಹೆಂಡತಿ ಇರತಕ್ಕಂಥ ವಿದುಷಿ, ಈ ದಾನ ಚಿಂತಾಮಣಿ ಅತ್ತಿಮಬ್ಬೆ, ನಾಗದೇವ ಸತ್ತೋದ ನಂತರ ತನ್ನಲ್ಲಿ ಇರತಕ್ಕಂಥ ಸಂಪೂರ್ಣ ಈ ಸಂಪತ್ತು ಏನಿದೆ ಆ ಸಂಪತ್ತು ಪೂರ್ಣವಾಗಿ ಜನರಿಗೋಸ್ಕರ ನಾನು ಕೊಡಬೇಕು ಅಂತ ಆ ಕಾಲಿನ ಅದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಜನರ ನೆಮ್ಮದಿಯ ಗ್ಯಾರಂಟಿ ನಮ್ಮದು, ಆ ಕಾಲಿನ ರಾಯರದು, ಆ ಕಾಲಿನ ಶಾಸನಕರ್ತರ ಒಂದು ಜವಾಬ್ದಾರಿ ಅಂತ ವಿಚಾರ ಮಾಡಿಕೊಂಡು ಇಂಥ ಸುಮಾರು ದೇವಾಲಯಗಳು, ಸುಮಾರು 100ಕ್ಕಿಂತ ಜಾಸ್ತಿ ಮೆಟ್ಟಲು ಇರತಕ್ಕಂಥ ಬಾವಿಗಳು, ಆವಾಗ ನೀರು